ಏನಾದರೂ ಅದೇ ಡಿಗ್ರಿ ಯಾವ ಥರ PUC ಇಲ್ಲದೆ ಮಾಡೋಕ್ಕಾದ್ರೆ ನಿಮಗೆ ಡಿಗ್ರಿನ ಇದ್ರಲ್ಲಿ ಮಾಡ್ಬೋದು. ನಿಮ್ಮ ಹೆಸರು ಕುಮಾರ್. ಇದ್ರಲ್ಲಿ ವಿನಾಯಕ ಮಿಷನ್ಸ್ ಅಲ್ಲಿ ಮಾಡ್ಬೋದು. PUC ಇಲ್ಲದೆ ಆಪ್ಷನ್ ನೀವು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡ್ಬೇಕಂದ್ರೆ PUC ಕಟ್ಟಲೇಬೇಕು ಡಿಗ್ರಿಗೆ. ಇದ್ರಲ್ಲಿ BA ಅಥವಾ BCom ಮಾಡ್ಬೋದು. BA BCom BSc ಸಹ ಆಗಲ್ಲ ಅದರಲ್ಲಿ. ಅದೇ ಕುವೆಂಪು ನಾವೇನಂದ್ರೆ ಎಜುಕೇಶನಲ್ ಅಂದ್ರೆ ಗೌರ್ಮೆಂಟ್ ಜಾಬ್ ಏನು ಹೋಗಲ್ಲ, ಬಟ್ ಏನಂದ್ರೆ ನಾನು ಕಾಲ್ ಸೆಂಟರ್ ವರ್ಕ್ ಮಾಡೋದು. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಏನಂದ್ರೆ ಅಲ್ಲಿ ಡಿಗ್ರಿ ಇಲ್ದೇನೆ ಏನಾಗುತ್ತೆ ಅಂದ್ರೆ ಬೇರೆ ಕಡೆ ಎಲ್ಲ ಡಿಗ್ರಿ ಕಂಪಲ್ಸನ್ ಆಗ್ಬಿಟ್ಟಿದೆ. ಸೊ ನೀವ್ ಹೇಳ್ತಾ ಇರೋದು 3 ವರ್ಷ ಓದಕ್ಕೂ ಆಗಲ್ಲ ಅಂತ? ಆಗಲ್ಲ ಅಂತ ನೀವ್ ಹೇಳ್ತಾರೆ. ಆ ತರದಾದ್ರೂ ಇದೆ. ಮತ್ತೆ ಕೇಳ ಅಮೌಂಟ್ ಎಷ್ಟಾಗುತ್ತೆ ಅಂತ? ಅಲ್ಲ, ಬಟ್ ಅದು ವ್ಯಾಲಿಡ್ ಇರುತ್ತೆ, ಬಟ್ ನಮ್ ಕರ್ನಾಟಕದಂತೂ ಅಲ್ಲ ಅದು. ಬೇರೆ ಛತ್ತೀಸ್ಗಢ ಯೂನಿವರ್ಸಿಟಿ ನಮ್ದು ಯಾಕಂದ್ರೆ 8 years ಆಯ್ತಲ್ಲ ಮೇಡಮ್ ಓದೋದಕ್ಕೆ. ಅದೊಂದು ಸ್ವಲ್ಪ ನಮ್ಗೆ ನೈಟ್ ಶಿಫ್ಟ್ ಇರೋದ್ರಿಂದ ಬೆಳಗ್ಗೆ ಬಂದು ಮನಿಕೊಂಡ್ಬಿಡ್ತೀವಿ. ನಮ್ಗೆ ಅದೇ DCA ಅದೆಲ್ಲ ಮಾಡ್ಬೋದು. CV ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಛತ್ತೀಸ್ಗಢ. ಅದ್ರಲ್ಲಾದ್ರೆ ನಮ್ಗೆ 33,500 ರೂಪಾಯಿ. ಯಾವ ಯೂನಿವರ್ಸಿಟಿ? CV ರಾಮನ್. ಎಕ್ಸಾಮ್ ಎಲ್ಲ ಓದಲ್ಲ ಏನು ಇಲ್ಲ, ಹಂಗೇನೆ ನಾನು ಹೇಳ್ತಾ ಇರೋದು. ಅದೇನು ಬೇಕು ತಾನೆ? ಕ್ಲಿಯರ್ ಆಗಿ ಕರೆಕ್ಟ್ ಬೇಕು, ವ್ಯಾಲ್ಯೂಡ್ ಆಗಿರ್ಬೇಕು. ಕರೆಕ್ಟಾ? ಅದಾದ್ರೆ ಇದೇನೆ. ನಿಮ್ಗೆ ID ಕಾರ್ಡ್ಸ್ ಎಲ್ಲ ಕೊಡ್ತಾರೆ. ಅಂದ್ರೆ ಇದು ಒಂಥರ ಓಪನ್ ಸೀಕ್ರೆಟ್. ನೀವೆಲ್ಲೂ ಇದ್ ಮಾಡಕ್ ಹೋಗ್ಕೊಡುದು ನಾನು ಈ ತರ ಪಾಸ್ ಮಾಡಿದ ಡಿಗ್ರಿ ಅಂತ ಹೇಳ್ಕೊಡಿ. ಇಲ್ಲ ಮೇಡಮ್, ನಮಗೆ ಎಜುಕೇಶನಲ್ ನಾನೆಲ್ಲೋ ಕರೆಸ್ಪಾಂಡೆನ್ಸ್ ಕಟ್ಟಿದ್ದೆ ನಾಳೆ ದಿವಸ ಇವಾಗ ಅಂತ ಹೇಳ್ಬೇಕು. ನಾಳೆ ದಿವಸ ನಾವು ಮದುವೆ ಆಗ್ಬೇಕಾದ್ರೂ PUC ಹೇಳಕ್ಕಾಗಲ್ಲ. ಆ ತರ ಲೆವೆಲ್ಗೋಸ್ಕರ ಇವಾಗ ಅದನ್ನ ರಿಯಲೈಸ್ ಆಗಿದೆ. ನಾನು I2 ಎಂಟರ್ಪ್ರೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ KG ರೋಡ್ ಅಲ್ಲಿ ಬರುತ್ತೆ ಮೇಡಮ್. ಡೊಮೆಸ್ಟಿಕ್ ಅದಲ್ಲ, ಎಲ್ಲೋದ್ರೂ ಇವಾಗ ಇಂಟರ್ನ್ಯಾಷನಲ್